ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರಳಿನಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ತುಂಬಿಕೊಂಡಿದೆ 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರೋದು ನಿತ್ಯ ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಈ ಮಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಕಂಡ ಹೆಂಡ, ಕಂಡ ಕಂಡ ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿಯಾದರೆ ಅಂತರಂಗದಲ್ಲಿ ಬದುಕುವುದು ಈ ಮಾಂತೇಶನ ಮಡಿಲಲ್ಲಿ ತುಂಬಿಕೊಂಡಿದೆ ವಿಷದ ಹೊಂಡ. ಮನದಿಚ್ಛೆ ಅಂತ ನಡೆದರೆ ಮಹಾಂತೇಶ್, ನನ್ನಿಚ್ಛೆಯನ್ನು ಯಾರಾದರೂ ತುಚ್ಛಕರಿಸಿದ್ದೆಯಾದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಾಂತೇಶ, ಮಾಂತೇಶ, ಬೆಳಿಗ್ಗಿಂದ ಮನೇಲಿ ಇಲ್ಲಲ್ಲಪ್ಪ, ಎಲ್ಲಿಗೆ ಹೋಗಿದ್ದೆ? ಅಮ್ಮ, ಮನೆಯಲ್ಲಿ ನನಗೆ ಕಾಲ ಕಳೆಯಲು ತುಂಬಾ ಬೇಸರ ಬರ್ತಾ ಇದೆ ಅಮ್ಮ. ಸ್ನೇಹಿತರನ್ನು ಕಾಣೋದಕ್ಕೆ ಹೊರಗಡೆ ಹೋಗಿದ್ದೇನಮ್ಮ. ಅಲ್ಲಪ್ಪ, ಬೆಂಗಳೂರಿಂದ ಬರೋದೇ ಅಪರೂಪ. ಬಂದ್ರು 4 ದಿನ ಮನೇಲಿ ಇರೋದಿಲ್ಲ. ಯಾವಾಗ ನೋಡಿದ್ರು ಫ್ರೆಂಡ್ಸು, ಪಾರ್ಟಿ ಅಂತ ಸುತ್ತಾನೇ ಹೋಗ್ತೀಯ. ಇಲ್ಲಿ ನೋಡಿದ್ರೆ ಮಾತಿಗೂ ನಿಮ್ಮ ತಂದೆ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ. ಇವತ್ತಾದ್ರೂ ನಿಮ್ಮ ತಂದೆ ಬರೋ ಸಮಯದಲ್ಲಿ ಮನೆಯಲ್ಲೇ ಇರಪ್ಪ, ಕುಡಿ ಹಾಲು. ಇದೇನಮ್ಮ, ಚಿಕ್ಕ ಮಕ್ಕಳಿಗೆ ಹಾಲು ಕೊಟ್ಟಂತೆ ನನಗೆ ಹಾಲು ಕುಡಿಸಲು ಬಂದಿರುವೆಯಲ್ಲಮ್ಮ. ಅಮ್ಮ, ನಾನೀಗ ಚಿಕ್ಕ ಮಗು ಮಹಾಂತೇಶ್ ಅಲ್ಲಮ್ಮ, ಬೆಳೆದು ನಿಂತಿರುವ ಪ್ರಾಪ್ತ ವಯಸ್ಸಿನ ಮಗನಮ್ಮ ನಾನು. ಮಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾದ್ರೂ ಕೂಡ, ಅದೆಂಥ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ಹೆತ್ತವ್ರಿಗೆ ನೀನು ಚಿಕ್ಕವನಪ್ಪ. ನೀನು ಚಿಕ್ಕವನಿರುವಾಗ ಚೊಕ್ಕವಾಗಿ ಬೆಳಿಬೇಕು ಅಂತ ಪ್ರತಿನಿತ್ಯ ನಿನಗೆ ಹಾಲು ಕುಡಿಸೋ ಅಭ್ಯಾಸ ಮಾಡಿದ್ದೀವಿ. ಹಾಗೆ ಆ ಅಭ್ಯಾಸವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಬಂದಿದ್ದೀವಿ. ಮೇಲಾಗಿ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಯೋದು ತಪ್ಪಲ್ವಲ್ಲ ಮಾಂತೇಶ? ಅಮ್ಮ, ತಮ್ಮ ಹೆತ್ತ ಕರಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತನಾಡಿಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ಅಮ್ಮ, ನಾನು ಬೆಂಗಳೂರಿನಿಂದ ಊರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡದೆ ಹೊರಗಡೆ ಹೋಗುತ್ತೇನೆ. ಸಂತೋಷ ತಾನೆ? ಕುಡ್ಸಮ್ಮ ಹಾಲು.
ಅಮ್ಮ, ನಿನ್ನೆ ರಾತ್ರಿ ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿಯವರು ಏನಾದರೂ ತಪ್ಪು ತಿಳಿದುಕೊಂಡ್ರೇನಮ್ಮ? ತಪ್ಪು ತಿಳ್ಕೊಳ್ಳೋದಕ್ಕೆ ನಿನ್ನೆ ನೀನು ಮನೆ ಬಂದ ಸಮಯದಲ್ಲಿ ನಿಮ್ ತಂದೆ ಮನೇಲಿ ಇರ್ಲಿಲ್ವಲ್ಲ ಮಾಂತೇಶ? ಅಷ್ಟೇ ಏಕೆ, ನಿನ್ನ ಘನತೆಯ ಅರಿವೆ ದಿನಗುಳದಿರ್ಲಿಲ್ಲ. ಕುಡಿದ ಅಮಲಲ್ಲಿ ಮನೆಗೆ ಬಂದಿದ್ದೆ, ನಾನೇ ಕರ್ಕೊಂಡು ಹೋಗಿದ್ದ ಬೆಡ್ರೂಮ್ ಅಲ್ಲಿ ಮಲಗಿಸಿದ್ದೀನಿ ಅಂದಾಗ ಈ ನಿನ್ನ ಕೆಟ್ಟ ವರ್ತನೆ ನಿಮ್ಮ ತಂದೆ ಕಣ್ಣಿಗೆ ಕಾಣಲಿಲ್ಲ ಪುಣ್ಯ ಅಂತ ಭಾವಿಸ್ಬೇಕು ಮಾಂತೇಶ. ಅಮ್ಮ, ಮಾಂತೇಶ, ನಿನ್ನ ಹೆತ್ತ ತಾಯಿಗೆ ಹೇಳ್ತಾ ಇದ್ದೀನಿ, ಇದು ಮಾನವಂತರ ಮನೆತನ. ಈ ಮನೆಯಲ್ಲಿ ಹುಟ್ಟಿದ ಮಗದ ನೀನು 10 ಜನ ನೋಡಿ ಮೆಚ್ಚಿಕೊಳ್ಳುವಂತ ಕೆಲಸ ಮಾಡಬೇಕೆ ವಿನಃ ಹೀನ ಕೆಲಸಕ್ಕೆಂದು ಕೈ ಹಾಕಬಾರ್ದು. ಈ ಚಿಕ್ಕ ವಯಸ್ಸಲ್ಲಿ ಕುಡಿಯೋದಂದ್ರೇನು, ಜೂಜಾಡೋದಂದ್ರೇನು, ಸೇದೋದಂದ್ರೇನು? ಇದೇ ರೀತಿ ಆದ್ರೆ ನಾಳಿನ ಬಾಳಿನಲ್ಲಿ ದುರಂತ ತಪ್ಪಿದ್ದಲ್ಲ ಮಾಂತೇಶ, ದುರಂತ ತಪ್ಪಿದ್ದಲ್ಲ. ಅಮ್ಮ, ಏನು ಹೇಳುತ್ತೀರಿ ಅಮ್ಮ ನೀನು? ಈ ಕಲಿಯುಗದಲ್ಲಿ ಕುಡಿಯೋದು ದೊಡ್ಡ ಅಪರಾಧವೇ? ಅಮ್ಮ, ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ ಅಮ್ಮ. ದೊಡ್ಡವರಾದ ನಾವು ಕುಡಿಯೋದ್ರಿಂದ ಇದೇನು ಮಹಾನ್ ದೊಡ್ಡ ತಪ್ಪಲ್ಲ ಬಿಡಮ್ಮ. ಹಾಗಂತ ನೀನ್ ತಿಳ್ಕೊಂಡಿದ್ಯಪ್ಪ, ನಾವು ತಿಳ್ಕೊಳ್ಬೇಕಲ್ಲ. ಇದು ಮಾನವಂತರ ಮನೆತನ, ಸಂಪ್ರದಾಯಸ್ಥರ ಮನೆತನ. ಈ ಮನೆಯಲ್ಲಿ ಎಂದು ಯಾರು ಯಾವ ಕಾಲಕ್ಕೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದವರು ಯಾರೇ ಇದ್ರು ಅಂತವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂತ ನ್ಯಾಯವಂತರ ಮನೆ ಇದು. ಅಂತವರ ಮನೆಯಲ್ಲಿ ಹುಟ್ಟಿದ ಮಗನಾದ ನೀನು ಅದೇ ದಾರಿಯಲ್ಲಿ ನಡಿಬೇಕು. ಒಂದು ವೇಳೆ ತಪ್ಪಿ ನಡೆದಿದ್ದೆ ಆದ್ರೆ ನಿನ್ನ ಬಾಳು ಅಂಧಪಥದ ಕೀಳಾಗುತ್ತೆ. ಎಚ್ಚರ ಮಾಂತೇಶ, ಎಚ್ಚರ. ತಿಳಿಯಿತಮ್ಮ ಹೆತ್ತವಳ ಆಜ್ಞೆ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ನಿನ್ನೆ ರಾತ್ರಿ ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದಲೇ 4 ನನ್ನ ಕೆನ್ನೆಗೆ ಬಾರಿಸಿ ಬಿಡಮ್ಮ. ಹೆತ್ತ ಮಗನ ಕೆನ್ನಿಗೆ ಹೊಡೆಯುವಷ್ಟು ಸಣ್ಣಗುಂಡಳಲ್ಲಪ್ಪ ನಿನ್ನ ತಾಯಿ. ನನಗೇನು 10 ಮಕ್ಕಳಿಲ್ಲ, ಇರೋದು ನೀನೊಬ್ಬನೇ ಮಗ. ಗಂಡಂದ್ರು ನೀನೇ, ಹೆಣ್ಣಂದ್ರು ನೀನೇ. ನಮ್ಮಿಬ್ಬರ ಗಂಡ ಹೆಂಡತಿರ ಬಾಳಿಗೆ ಕಣ್ಣಾಗ್ಬೇಕಾದ್ರು ನೀನು. ತೊಡು, ನೀನೇನೇ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವ ಶಕ್ತಿ ನಿನ್ನ ಹೆತ್ತ ತಾಯಿ ಹತ್ರ ಇದೆ. ಆದ್ರೆ ನಿಮ್ ತಂದೆ ಅಂತವ್ರಲ್ಲ, ನ್ಯಾಯವಂತರು, ನೀತಿವಂತರು, ಧರ್ಮವಂತರು. ಕಳ್ಳರನ್ನು ಕಂಡ್ರೆ ಕೆಂಡ ಕಾರ್ತಾರೆ, ಕೊಲೆಗಾರರನ್ನು ಕಂಡ್ರೆ ಕತ್ತರಿಸಿ ಹಾಕ್ತಾರೆ. ಅಂತ ನ್ಯಾಯಾಧೀಶರು ನಿಮ್ಮ ತಂದೆ. ಅಂತವರ ಮಗದ ನೀನು ಅದೇ ದಾರಿಯಲ್ಲಿ ನಡಿಬೇಕೆಂಬುದೇ ನಿನ್ನ ಹೆತ್ತವರ ಆಸೆಯಪ್ಪ. ಅಮ್ಮ, ಪಾದ ಮುಟ್ಟಿ ಇವತ್ತು ನಿನ್ನ ಪಾದ ಮುಟ್ಟಿ ಹೇಳುತ್ತೇನಮ್ಮ, ಇದೇ ನನ್ನ ಕೊನೆಯ ಮಾತು. ಮುಂದೆ ಇಂಥ ತಪ್ಪು ಆಗದಂತೆ ನಡೆದುಕೊಳ್ಳುತ್ತೇನೆ. ಸಂತೋಷ ತಾನೆ? ಅಮ್ಮ, ಇವತ್ತು ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ಅಪ್ಪಾಜಿಯವ್ರ ಕಡೆಯಿಂದ ಒಂದು 10,000 ರೂಪಾಯಿ ದುಡ್ಡು ಕೊಡ್ತಮ್ಮ. ನೋಡಪ್ಪ, ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀಯ? ನೀ ನಡೆಯುವ ದಾರಿಯಲ್ಲಿ ನ್ಯಾಯ, ನೀತಿ, ಧರ್ಮ, ಸತ್ಯ ತುಂಬಿದ್ರೆ ನಿಮ್ ತಂದೆಗೆ ಹೇಳಿ 10,000 ಅಲ್ಲ 50,000 ರೂಪಾಯಿ ಹಣ ನಾನು ಕೊಡಿಸ್ತೀನಿ. ಆಯ್ತಾ? ಆಯ್ತಾ? ನಾನು ಹೇಳ್ದಾಗ ಕೇಳ್ಕೊಳ್ತಾ ಹೇಳ್ಬೇಕು. ಆಯ್ತಾ? ವಿದ್ಯಾಭ್ಯಾಸ ಕಡೆ ಲಕ್ಷ್ಯ ಕೊಡ್ಬೇಕು. ಏನ್ ಮಾದೇವಿ, ತಾಯಿ ಮಗ ನಿಂತುಕೊಂಡು ಏನೋ ವಿಚಾರ ಮಾಡ್ತಾ ಇದ್ರಿಲ್ಲ? ಏನು ಇಲ್ಲ ರೀ, ಮಾಂತೇಶ ಬೆಂಗಳೂರು ಹೋಗ್ತಾನಂತೆ. ಅದಕ್ಕೆ ಅವನ ಖರ್ಚಿಗೆ 50,000 ರೂಪಾಯಿ ಹಣ ಬೇಕಂತ್ರಿ ಖರ್ಚಿಗೆ. ಮಹಾದೇವಿ, ನಿನ್ನ ಮಗನಿಗೆ 50,000 ಕೊಡಲು ನನ್ನ ಕೇಳಬೇಕೆ? 50,000 ಬೇಕೆ? 1,00,000 ಕೊಟ್ಟು ಕಳಿಸು, ನನ್ನದೇನು ಅಭ್ಯಂತರವಿಲ್ಲ. ಮಾಂತೇಶ್, ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ. ಏನು ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ. ನೋಡ್ ಮಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಸಿರಿ, ಸಂಪತ್ತಿಗೆಲ್ಲ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ನೀನು ಯಜಮಾನನಾಗಬೇಕಾದವನು. ಮಾಂತೇಶ, ನನ್ನ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು.
ಈ ಪರಿಶುದ್ಧವಾದ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ಮಹಾಂತೇಶ, ಕಿಚ್ಚಿನಲ್ಲಿ ಸುಟ್ಟ ಶುದ್ಧವಾದ ಚಿನ್ನದಂತೆ ಕಾಣಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತವರ ಕರಳಿಗೆ ಯಾವ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ, ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕ್ತೀನಂತ ನಿಮಗೆ ಮಾತು ಕೊಡುತ್ತೇನೆ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ. ನಂಬುತ್ತೇನೆ ಮಹಾಂತೇಶ್, ನಿನ್ನನ್ನು ನಂಬುತ್ತೇನೆ. ಹೆತ್ತವರು ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು? ನೋಡ್ ಮಹಾಂತೇಶ, ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು. ನಾನೇಕೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ? ಹೆತ್ತವರ ಆಶೆಯಂತೆ ಈ ಮನೆಯೆಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಅದಕ್ಕೆ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿಯಾಗಲೆಂದು ನಾವು ಆಶೆ ಹೊತ್ತುಕೊಳ್ಳುತ್ತಿದ್ದೇವೆ. ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕುವ ಹದ್ದಾಗಬಾರದೆಂದು ನಿನಗೆ ಮುನ್ನೆಚ್ಚರಿಕೆ ಮಾಡ್ತಾ ಇದ್ದೀನಿ ಮಹಾಂತೇಶ, ನಿನಗೆ ಮುನ್ನೆಚ್ಚರಿಕೆ ಮಾಡ್ತಾ ಇದ್ದೀನಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಬಹುಬೇಗನೆ ಅರ್ಥ ಮಾಡಿಕೊಂಡೆ. ಅಪ್ಪ, ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದು ಅಲ್ಲ. ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಣಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತವರ ಕರಳಿಗೆ ಕೀರ್ತಿ ತರುವುದು. ಅಮ್ಮ, ನಾನಿನ್ನು ಹೋಗಿ ಬರುತ್ತೇನಮ್ಮ. ನಮಸ್ಕಾರ ರೀ ದಣಿಯರ. ನಮಸ್ಕಾರ ರುದ್ರ. ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ ರುದ್ರ. ದಣಿಯರ, ಇನ್ನೂ 4 ದಿವಸ ಇರ್ಬೇಕಲ್ರಿ? ಮೊನ್ನೆ ಬಂದಿರಿ, ಈಗ ಹೊಂಟಿರಿ, ಮತ್ತ 4 ದಿವಸ ಇರಲ್ಲ? ಇಲ್ಲ ರುದ್ರ, ನನಗೆ ಅರ್ಜೆಂಟ್ ಆಗಿ ಕೆಲಸವಿದೆ. ಮತ್ತೆ ಸಮಯ ಸಿಕ್ಕಾಗ ಬರುತ್ತೇನೆ ರುದ್ರ. ಆಯ್ತ್ರಪ್ಪ. ರುದ್ರ, ಒಳಗಡೆ ಮಹಾಂತೇಶನ ಸುಟ್ಕೇಸ್ ಇದೆ. ಅದರಲ್ಲಿ 1 ಲಕ್ಷ ರೂಪಾಯಿಗಳನ್ನು ಹಾಕಿಕೊಂಡು ಅವನನ್ನು ತಂದು ಕೊಡು. ಆಯ್ತ್ರಪ್ಪ. ಹೇಳಮ್ಮ. ಹೇಳಿ ಚೆನ್ನಾಗಿ ನೆನಪಿದೆ ತಾನೆ? ವಿದ್ಯಾಭ್ಯಾಸ ಕಡೆ ಲಕ್ಷ ಕೊಡು. ಆಯ್ತಮ್ಮ. ಪ್ರತಿ ರಾತ್ರಿ 10 ಗಂಟೆಗೆ ತಪ್ಪದೆ ಹಾಲು ಕುಡಿಬೇಕು. ಆಯ್ತಮ್ಮ. ಮೊಬೈಲ್ ದಲ್ಲಿ ಜಾಸ್ತಿ ಇರಬೇಡ. ಆಯ್ತಮ್ಮ. ವಿಡಿಯೋ ಕಾಲ್ ದಲ್ಲಿ ಜಾಸ್ತಿ ಇರ್ತಾ ಇದೆಯಾ? ಅವರ ಸಾಕ್ ಬಿಡ್ರಿ. ನಿಮ್ ಮಗ ಈಗ ಸಣ್ಣವಿಲ್ರಿ, ದೊಡ್ಡವಾಗೇನ್ರಿ. ಮಕ್ಕಳು ಎಷ್ಟೇ ದೊಡ್ಡ ಸಣ್ಣ ಮಕ್ಕಳೇ ಸಾಕ್ರಿನ ಅಪ್ಪರ. ಮತ್ತ ನನ್ನ ಮಗಳು ಬೆಂಗಳೂರಾಗೆ ಇರ್ತಾಳ್ರಿ ಅಪ್ಪರ. ಈಗ BA ಓದ್ಲಾಗತ್ತಾಳ್ರಿ. ಸ್ವಲ್ಪ ಆಕಿಗೆ ಭೇಟಿಯಾಗಿ ನಾನು ಚಂದ ಇದ್ದೀನ್ರಿ, ಅವರು ಚಂದರತೆ ಸ್ವಲ್ಪ ಹೇಳಿದ್ರೆ ಭಾಳ ಚೆನ್ನಾಗಿರ್ತಿತ್ರಿ ಅಪ್ಪರ. ಏನು ರುದ್ರ, ನಿನ್ನ ಮಗಳು ಕೂಡ ಬೆಂಗಳೂರಿನಲ್ಲಿದ್ದಾಳ? ಹ್ಞೂ ರೀ ಅಪ್ಪರ. ಯಾವ ಕಾಲೇಜು, ಎಲ್ಲಿದ್ದಾಳೆ ಅಂತ ಅವಳ ಅಡ್ರೆಸ್ ಏನಾದರೂ ನಿನ್ನ ಹತ್ರ ಇದೆಯಾ ರುದ್ರ? ನೋಡ್ತೀನಿ ದಮ್ರಿ ಅಪ್ಪರ. ಛೇ 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 ಛೇ, ಮನ್ಯಾಗೆ ಬಿಟ್ಟಿನ್ರಿ ಅಪ್ಪರ. ಇರ್ಲಿ ಬಿಡ್ರಿ, ಮುಂದಿನ ಸಲ ಬರ್ತಿರ್ಲ ಅವಾಗ ಮತ್ ಕೊಡ್ತೀನ್ರಿ. ನನ್ನ ಮಗಳಿಗೆ ಹೋಗಿ ನೀವು ಭೇಟಿಯಾಗಿ ಬರ್ಬೇಕು ನೋಡ್ರಿ. ಆಯ್ತು ರುದ್ರ. ಅಪ್ಪರ, ದಣ್ಯಾರ, ಸಣ್ಣ ದಣಿಗೆ ಬಸ್ ಸ್ಟ್ಯಾಂಡ್ ತಕ ಬಿಟ್ಟು ಬರ್ಲ್ರಿ. ಆಯ್ತು ರುದ್ರ, ಮಹಾಂತೇಶನನ್ನು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬಾ. ಅವರ ಬಿಟ್ಟು ಬರ್ತೀನಿ. ಆಯ್ತಮ್ಮ, ನಾನು ಹೋಗಿ ಬರುತ್ತೇನಮ್ಮ. ನಡಿ ಮಾದೇವಿ, ನನಗೆ ಹೊಟ್ಟೆ ತುಂಬಾ ಹಸ್ತಾ ಇದೆ, ಊಟ ಬಡಿಸುವ. ಅಲ್ಲ ರೀ, ನನ್ನ ಮಗ ಬೆಂಗಳೂರು ಹೋಗ್ತಾ ಇದ್ದಾನಲ್ಲ, ನನ್ನ ಕಂದ ಅಂತ ನನಗೆ ಸಂಕಟ ಆಗ್ತಾ ಇದೆ. ನಿಮ್ಗೆ ಹೊಟ್ಟೆ ಹಸಿ ಆಗ್ತಾ ಇದ್ರಿ? ಹೌದು ಮಾದೇವಿ, ಹೊಟ್ಟೆ ಹಸ್ತಾ ಇದೆ, ಏನ್ ಮಾಡೋದು? ಬರೀ ನೀವು ಮಾಡಿ ಹಾಕಿ ಈಗ ಆಗಿರೋದು. ಶ್ರೀಮತಿ
ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ಜೊತೆಯಾದ ದಿನವೂ ಆ ಕಂಡವೇ